Hi viewers, today we have a shining star from Mysore. In today's episode, we welcome you all to the 16th episode of the Mysore Sport YouTube channel. Mysore has always produced top sportsmen in athletics. Athletics is the mother of all sporting events. From time to time, Mysore has produced top athletes like Somshekhar, Reet Abraham, E.B. Shaila, Sri Devi, Nagendra Prasad and Reena George. Continuing on these lines, here comes another star from KR Nagar, 22-year-old M.R. Dhanusha, who has done wonders with her performances in the national and the international level. Dhanusha M.R. is a heptathlete who has represented India in the Asian Junior Athletic Championships in Japan in 2018 and also has represented India in the University World Games held at Italy in 2019. And All India Inter-University gold medalist in heptathlon, Dhanusha is presently employed with Southwestern Railways, Mysore. She is striving hard for further success in the national and international level. On behalf of the Mysore Sport YouTube channel, I welcome M.R. Dhanusha for the 16th episode. ಥ್ಯಾಂಕ್ ಯು ಸರ್ ಇಂಥ ಗ್ರಾಮೀಣ ಪ್ರತಿಭೆಯನ್ನು ಗುರುತಿಸಿ ನಿಮ್ಮ ಯೂಟ್ಯೂಬ್ ಚಾನಲ್ ಗೆ ಕರೆದಿದ್ದಕ್ಕೆ. ಥ್ಯಾಂಕ್ ಯು ಧನುಷಾ. ನೀವು ಹೆಂಗೆ ಅಥ್ಲೆಟಿಕ್ಸ್ ಸ್ಟಾರ್ಟ್ ಮಾಡಿದ್ರಿ, ಯಾವ ರೀತಿಯಲ್ಲಿ ನೀವು ಕೊಟ್ಟರು, ಹೆಂಗೆ ಶುರು ಮಾಡಿದ್ರಿ? ಸರ್ ಫಸ್ಟ್ ನಾನು KR ನಗರದಲ್ಲಿ ವಿದ್ಯಾನಿಕೇತನ ಸ್ಕೂಲಲ್ಲಿ ಓದ್ತಿದ್ದೆ. ಅವಾಗೆಲ್ಲ ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಆ ಥರ ಎಲ್ಲ ಸ್ಪೋರ್ಟ್ಸ್ ಇರ್ತಿತ್ತು. ಆವಾಗ ಥ್ರೋಬಾಲ್ ಮತ್ತು ಅಥ್ಲೆಟಿಕ್ಸಲ್ಲಿ ಡಿಸ್ಕಸ್ ಈ ಥರ ಇವೆಂಟ್ ಮಾಡ್ತಿದ್ದೆ. ಇದಾದಮೇಲೆ 7th ಬಂದಾಗ ಅಕ್ಕ ಫಸ್ಟೇ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಇದ್ಲು 8th. ಆವಾಗ ಈ ಥರ ಸೆಲೆಕ್ಷನ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ಫಸ್ಟ್ ತಾಲೂಕ್ ಲೆವೆಲ್ ಸೆಲೆಕ್ಷನ್ ಕೊಟ್ಟೆ. ಅದಾದಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತು ವಿದ್ಯಾನಗರ ಕ್ಯಾಂಪಿಗೆ ಕ್ವಾಲಿಫೈ ಆಯಿತು. ಕ್ಯಾಂಪಲ್ಲಿ ಕ್ವಾಲಿಫೈ ಆದಮೇಲೆ ಅಲ್ಲಿ ಹಾಸ್ಟೆಲ್ಗೆ ಕ್ವಾಲಿಫೈ ಆಯಿತು. ಅಲ್ಲಿಂದ ಹೋಗಿ ಪ್ರೊಫೆಷ್ನಲ್ ಅಥ್ಲೆಟ್ ಆಗಿ ಸ್ಟಾರ್ಟ್ ಮಾಡಿದ್ದು ಸ್ಪೋರ್ಟ್ಸ್. ಹೆಂಗೆ ನಿಮಗೆ ಫರ್ದರ್ ಪ್ರೋಗ್ರೆಸ್ ಯಾರು ಕೋಚ್ ಮಾಡಿದ್ರು ನಿಮಗೆ ಸ್ಪೋರ್ಟ್ಸ್ ಹಾಸ್ಟೆಲ್? ಯಾವ ವರ್ಷ ಸೇರಿದ್ರಿ ವಿದ್ಯಾನಗರ್? ಸರ್ ಸೇರಿದ್ದು 2014 ವಿದ್ಯಾನಗರ್. ಅಲ್ಲಿ ಮಂಟೂರ್ ಅಶೋಕ್ ಬಿ ಮಂಟೂರ್ ಅಂತ ಹೇಳ್ಬಿಟ್ಟು ಕೋಚು. ಅವ್ರ ಅಂಡರಲ್ಲೇ ನಾನು 5 ವರ್ಷ ಕೋಚಿಂಗ್ ಮಾಡಿದ್ದೀನಿ, 8th 2nd PU ವರೆಗೂ. ಹೆಂಗೆ ಪ್ರೋಗ್ರೆಸ್ ಇತ್ತು? ಹಂಗೆ ಅವ್ರ ಅಂಡರ್ ಕೋಚಿಂಗಲ್ಲಿ ಯಾವ ರೀತಿಯಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ ಕಾಂಪಿಟೇಷನ್ಸ್ ಮಾಡೋದು? ಫಸ್ಟ್ ನಮಗೆ ಸ್ಪೋರ್ಟ್ಸ್ ಅಂದರೆ ಅಷ್ಟು ಗೊತ್ತಿರಲಿಲ್ಲ. ನಮ್ಮ ಹತ್ರ ಹಾಕೊಳ್ಳೋಕ್ಕೂ ಶೂಸು ಇರಲಿಲ್ಲ, ಅದ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ಫಸ್ಟ್ ಕಾಂಪಿಟೇಷನಲ್ಲಿ ನಾನು ಶಾರ್ಟ್ ಪುಟ್ ಇವೆಂಟ್ ಮಾಡಿದ್ದೆ. ಆವಾಗ ಶಾರ್ಟ್ ಪುಟ್ ಇವೆಂಟಲ್ಲಿ 3rd ಪ್ಲೇಸ್ ಬಂದಿತ್ತು ಸ್ಟೇಟ್ ಲೆವೆಲ್ ಮೀಟಲ್ಲಿ. ಅದಾದಮೇಲೆ ಅವರು ಈ ಇವೆಂಟ್ ಸರಿ ಹೋಗಲ್ಲ ಅಂದ್ಬಿಟ್ಟು ಹಾಗೆ ಚೇಂಜ್ ಮಾಡ್ತಾ ಮಾಡ್ತಾ ಎಲ್ಲ ಇವೆಂಟಲ್ಲೂ ಆ್ಯಕ್ಟಿವ್ ಇದ್ದೆ ನಾನು. ಅದಾದಾಗ ಅಂಡರ್ 14 ಟ್ರಯಾಥ್ಲಾನ್ ಮಾಡಿದೆ. ಅದೇ ಅಂಡರ್ 16 ಬಂದಾಗ ಪೆಂಟಾಥ್ಲಾನ್ ಆಯಿತು. ಅಂಡರ್ 18 ಬಂದಾಗ ಹೆಪ್ಟಾಥ್ಲಾನು. ಸೊ ಹೀಗೆ ಇವೆಂಟ್ನ ಕನ್ವರ್ಟ್ ಮಾಡ್ಕೊಂಡು ಬಂದರು. ಅಂದರೆ ಎಲ್ಲ ಇವೆಂಟಲ್ಲೂ ಟ್ಯಾಲೆಂಟ್ ಇರೋದಕ್ಕೆ. ಈ ಹೆಪ್ಟಾಥ್ಲಾನ್ ಇವೆಂಟ್ 7 ಇವೆಂಟ್ಸು ಭಾಳ ಕಷ್ಟ ಇದೆ. ಎಂಡ್ಯೂರೆನ್ಸ್ ಬೇಕು, ಸ್ಟ್ಯಾಮಿನಾ ಬೇಕು. ಯಾವ ರೀತಿಯಲ್ಲಿ ನೀವು ಟ್ರೈನಿಂಗ್ ಮಾಡ್ತಿದ್ರಿ? ಯಾವ ರೀತಿಯಲ್ಲಿ ಯಾವಾಗ ಚೇಂಜ್ ಮಾಡಿದ್ರಿ? 100 ಲಾಂಗ್ ಜಂಪ್ ಮಾಡ್ತಾ ಇದ್ದವರು ಹೆಪ್ಟಾಥ್ಲಾನ್ಗೆ ಯಾವಾಗ ಚೇಂಜ್ ಮಾಡಿದ್ರಿ? ಸರ್ ಹೆಪ್ಟಾಥ್ಲಾನ್ ಅಂದರೆ ನಾನು ಜೂನಿಯರಿಂದನೂ ಟ್ರಯಾಥ್ಲಾನ್ ಮಾಡ್ತಿದ್ದೆ. ಟ್ರಯಾಥ್ಲಾನಲ್ಲಿ 3 ಇವೆಂಟ್ ಬರುತ್ತೆ, ಲಾಂಗ್ ಜಂಪ್, 100 ಮತ್ತು ಶಾರ್ಟ್ ಪುಟ್. ಅದಾದಮೇಲೆ ಪೆಂಟಾಥ್ಲಾನಲ್ಲಿ 5 ಇವೆಂಟ್ಸ್ ಬರುತ್ತೆ, 800 ಲಾಂಗ್ ಜಂಪು, ಅಡಲ್ ಈ ಥರ ಬರುತ್ತೆ, ಮತ್ತು 7 ಇವೆಂಟ್ಸ್ ಬರುತ್ತೆ. ಸೊ ಅದೇ ಕನ್ವರ್ಟ್ ಆಗ್ತಾ ಬರ್ತಾ ಅದನ್ನು ಸೆಲೆಕ್ಟ್ ಮಾಡಿದ್ದು. ಭಾಳ ಶ್ರಮ ಪಡಬೇಕಾಗಿತ್ತು, ಭಾಳ ಶ್ರಮ ಪಟ್ಟಿದ್ದೀರಾ. 7 ಇವೆಂಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಎಲ್ಲದರಲ್ಲೂ ಕ್ವಾಲಿಟಿ ಇರಬೇಕು. ಆ ಕ್ವಾಲಿಟಿನಿಗೆ ಯಾವ ಥರ ಟ್ರೈನಿಂಗ್ ಮಾಡ್ತಿದ್ರಿ? ಸರ್ ಅಂದರೆ ನಮಗೆ ತುಂಬ ಅಲ್ಲಿ ಹಿಲ್ ಸ್ಟೇಷನ್ ಇತ್ತು. ಸೊ ಅದರಿಂದ ನಮಗೆ ಎಂಡೋರೆನ್ಸ್ ಲೆವೆಲ್ ಜಾಸ್ತಿ ಆಗ್ತಿತ್ತು. ಮತ್ತು ಕೋಚ್ ತುಂಬ ಫೋಕಸ್ ಮಾಡ್ತಿದ್ರು. ಈಗ ಯಾರು ಅಚೀವ್ಮೆಂಟ್ ಮಾಡ್ತಾರೆ ಅವರಿಗಷ್ಟೇ ಜಾಸ್ತಿ ಟ್ರೈನಿಂಗ್ ಮಾಡೋದು ಆ ಥರ. ಯಾಕಂದ್ರೆ ನಾವು ಸರ್ ಡಿವೈಸ್ ಹಾಸ್ಟೆಲ್ 40 ಜನ ಮಕ್ಕಳಿಗೆ ಒಬ್ಬರೇ ಕೋಚನ್ನು ಕೊಡ್ತಾರೆ. ಇದು ಸರ್ ಅದು ತುಂಬ ಕಷ್ಟ ಆಗುತ್ತೆ ಸರ್, ಎಲ್ಲರನ್ನೂ ಟ್ರೈನ್ ಮಾಡಿ ಅವ್ರು ನಮ್ಮನ್ನ ಬಂದು ನೋಡೋಷ್ಟರಲ್ಲಿ. ಸೊ ಆವಾಗ ನಾವಿನ್ನೇನು ಮಾಡೋಕ್ಕಾಗಲ್ಲ, ಕೋಚ್ ಇಲ್ಲ ಅಂದರೂ ಮಾಡಲೇಬೇಕು. ಸೊ ಆವಾಗ ನಮ್ಮ ಇವೆಂಟಲ್ಲಿ ನಾವೇನು ತಪ್ಪು ಮಾಡ್ತಿದ್ದೋ ಫೋಕಸ್ ಬಂದು ಹೇಳ್ತಿದ್ರು ಅವರು ನಿಂತ್ಕೊಂಡು. ಸೊ ಅವಾಗ ಅದರಿಂದ ತುಂಬ ಹೆಲ್ಪ್ ಆಗ್ತಿತ್ತು. ಮತ್ತು ಸೀನಿಯರ್ಸ್ ಎಲ್ಲ ತುಂಬ ಹೇಳ್ಕೊಡ್ತಿದ್ರು. ಯಾವಾಗ ನಿಮಗೆ ಫಸ್ಟ್ ಬ್ರೇಕ್ ಬಂತು? ನಿಮಗೆ ನಂಬಿಕೆ ಬಂತು ನಾನು ಈಗ ಸಾಧನೆ ಮಾಡ್ಬೋದು? ಯಾವ ಕಾಂಪಿಟೇಷನ್ನಲ್ಲಿ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು? ಸರ್ ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ನಾನು ಹಡಲ್ಸ್ 8th ಮಾಡಿದವಳೇ ಅಲ್ಲ. ಫಸ್ಟ್ ನಮ್ಮದು ಸ್ಟೇಟ್ ಲೆವೆಲ್ ಸ್ಕೂಲ್ ಮೀಟ್ ಇತ್ತು, ಆಗ ಹಡಲಲ್ಲಿ ಬಿದ್ದಿದ್ದೆ ನಾನು. ಸೊ ಅವಾಗಲಿಂದ ಹಡಲ್ ಮಾಡ್ತಿಲ್ಲ, ತುಂಬ ಹೆದರುತ್ತಿದ್ದೆ. ಅದೇ ಚಾಲೆಂಜ್ ಮೇಲೆ ಬಿದ್ದ ಮೇಲೆ ಎದ್ದು ಮಾಡಿದ್ದು ಹಡಲ್ಸ್. ಈಗ ನಮ್ಮದು ಹೆಪ್ಟಾಥ್ಲಾನಲ್ಲಿ ಆಗಿರ್ಬೋದು, ಪೆಂಟಾಥ್ಲಾನ್ ಆಗಿರ್ಬೋದು, ಮೇನ್ ಇವೆಂಟ್ ಅಂದರೆ 100 ಹಡಲ್ಸ್ ಇವಾಗ. ಸೊ ಅದರಲ್ಲೇ ನಾನು ಚೆನ್ನಾಗಿದ್ದೀನಿ ಇವಾಗ. ಅವಾಗಲಿಂದ ಒಂದ್ಸಲ ಸರ್ ಸೋತಾಗಲೇ ನಾವು ಬುದ್ಧಿ ಕಲಿಯೋದು ಮಾಡಬೇಕು ಅಂತ.
ಈ ಸ್ಟೇಟ್ ಚಾಂಪಿಯನ್ಶಿಪ್ಪು, ಸೌತ್ ಝೋನ್ ಚಾಂಪಿಯನ್ಶಿಪ್ಪು, ಜೂನಿಯರ್ ಲೆವೆಲಲ್ಲಿ ಯಾವುದು ನಿಮಗೆ ಇಷ್ಟಪಟ್ಟಿದ್ದು ಈವೆಂಟು, ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರಿ? ಸರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಂತಂದ್ರೆ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಆಲ್ ಇಂಡಿಯಾ ಯೂನಿವರ್ಸಿಟಿ ಮೈಸೂರಿಗೆ ಬಂದ ಅದಲ್ಲ ಜೂನಿಯರ್ ಲೆವೆಲಲ್ಲಿ. ಸರ್ ಅವಾಗಿದ್ದಾಗ ಜೂನಿಯರ್ ಯೂತ್ ನ್ಯಾಷನಲ್ಸ್ ಅಂತ ಬರುತ್ತೆ ಅಂಡರ್ 18, ಅವಾಗ ನಂದು ಕ್ಯಾಲಿಕಟ್ಟಲ್ಲಿ ನಡೆದಿತ್ತು. ಆವಾಗ ಸಿಲ್ವರ್ ಮೆಡಲ್ ಅಲ್ಲಿ ನ್ಯಾಷನಲ್ಸಲ್ಲಿ. ಸೊ ಆ ಬೇಸಿಸ್ ಪರ್ಫಾರ್ಮೆನ್ಸಲ್ಲಿ ಇವಾಗ ಕೊಯಂಬತ್ತೂರು ಫೆಡರೇಷನ್ ಕಪ್ಪಲ್ಲಿ ನೀವು ಅಂಡರ್ 20 ಚಾಂಪಿಯನ್ಶಿಪ್ಪಲ್ಲಿ ಅದರಲ್ಲಿ ಗೋಲ್ಡ್ ಮೆಡಲ್ ಬಂದಿದ್ದರಿಂದ ನೀವು ಇಂಡಿಯನ್ ಕ್ಯಾಂಪ್ಗೆ ಕರೆದ್ರು, ಜೂನಿಯರ್ಸ್ ಇಂಡಿಯನ್ ಕ್ಯಾಂಪ್ಗೆ ಕರೆದ್ರು. ಆ ಥರ ನಿಮ್ಮ ಇಂಡಿಯನ್ ಕ್ಯಾಂಪಲ್ಲಿ ಯಾವ ಥರ ಟ್ರೈನಿಂಗ್ ಇತ್ತು ಪಾಟ್ಯಾದಲ್ಲಿ? ಸರ್ ಟ್ರೈನಿಂಗ್ ತುಂಬ ಚೆನ್ನಾಗಿದೆ ಸರ್. ಬಟ್ ಅಲ್ಲಿ ಯಾವ ಥರ ಅಂದರೆ ಈಗ ಚಳಿಗಾಲದಲ್ಲಿ ಸರ್ ನಾವು ಮಾರ್ನಿಂಗ್ ಎದ್ದು ಅಷ್ಟೊತ್ತಿಗೆ ಮಾಡೋಕ್ಕಾಗಲ್ಲ. 10 ಗಂಟೆ ಮೇಲೆ ಟ್ರೈನಿಂಗು, ಮತ್ತು ರಿಕವರಿ ಜಾಸ್ತಿ ಇರುತ್ತೆ ಅಲ್ಲಿ. ಮತ್ತು ಫಾರಿನ್ ಕೋಚಸ್ ಇರ್ತಾರೆ ಅಲ್ಲಿ, ಹೇಗೆ ರಿಕವರಿ ಮಾಡಬೇಕು ಪ್ರತಿಯೊಂದು, ಡಯಟಿಷಿಯನ್ನು, ಫಿಸಿಯೋಥೆರಪಿ ಪ್ರತಿಯೊಂದು ಸರ್ ಇಂಡಿಯನ್ ಕ್ಯಾಂಪಲ್ಲಿ ಇರುತ್ತೆ. ಸೊ ನಮ್ಮ ಬಾಡಿ ಕಂಡೀಷನ್ಗೆ ತಕ್ಕಂಗೆ ವರ್ಕೌಟ್ ಕೊಡ್ತಾರೆ, ಏನಿರುತ್ತೆ ಬಾಡಿ ಕಂಡೀಷನ್ ಆ ಥರ. ನೀವು ಏಷ್ಯನ್ ಚಾಂಪಿಯನ್ಶಿಪ್ಸ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಚಾಂಪಿಯನ್ಶಿಪ್ ಜಪಾನಲ್ಲಿ 2018 ಕಂಪೀಟ್ ಮಾಡಿದ್ರಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅದು? ಸರ್ ಎಕ್ಸ್ಪೀರಿಯನ್ಸ್ ಅಂದರೆ ಫಸ್ಟ್ ಇಂಟರ್ನ್ಯಾಷನಲ್ಸ್, ನಾವು ಯಾವಾಗಲೂ ಫ್ಲೈಟ್ ಹತ್ತವರೇ ಅಲ್ಲ, ಆವಾಗಲೇ ಹೋಗಿದ್ದು ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ಸ್. ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ, ಯಾಕಂದ್ರೆ ಇಲ್ಲಾದರೂ ನ್ಯಾಷನಲ್ಸ್ ಒಂದು 37 ನ್ಯಾಷನಲ್ಸ್ ಆಡಿದ್ದೀನಿ. ಸೊ ಆವಾಗ ಏನು ಅನ್ನಿಸ್ತಿರ್ಲಿಲ್ಲ, ಅಂದರೆ ನ್ಯಾಷನಲ್ಸ್ ಎಲ್ಲ ಕಾಂಪೀಟ್ ಮಾಡ್ಬೋದು, ನಮ್ಮವ್ರು ಇರ್ತಾರೆ, ಯಾರೇನಂತ ಕಾಂಪಿಟರ್ ಗೊತ್ತಿರ್ತಾರೆ ನಮಗೆ, ಅವ್ರ ಮುಂದೆ ನಾವು ಗೆಲ್ಬೋದು ಅನ್ನೋ ಕಾನ್ಫಿಡೆಂಟ್ ಇರುತ್ತೆ. ಬಟ್ ಅಲ್ಲಿ ಯಾರಂತ ಗೊತ್ತಿಲ್ಲ, ಬೇರೆ ಯಾವುದೋ ಕಂಟ್ರಿ ಅವ್ರು ಇರ್ತಾರೆ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ಸರ್ ಸ್ವಲ್ಪ ಭಯ ಆಯಿತು. ಬಟ್ ಆದ್ರೂ ಸರ್ ಅಲ್ಲಿ 7th ಪೊಸಿಷನ್ ಮಾಡಿದೆ ನಾನು. ಹೆಂಗಿತ್ತು ಕಾಂಪಿಟೇಷನ್? ಯಾವ ಲೆವೆಲಲ್ಲಿ ಇತ್ತು? ಕೊರಿಯನ್ಸು, ಜಾಪನೀಸು, ಚೈನೀಸು ಎಲ್ಲ ಕಂಪೀಟ್ ಮಾಡಿದ್ರು. ಹೆಂಗಿತ್ತು ನಿಮಗೆ ಆ ಫೀಲಿಂಗ್? ಅವರಿಂದ ನೋಡಿ ತುಂಬ ಕಲಿತು ಅದೇ ಎಕ್ಸ್ಪೆರಿಮೆಂಟ್ ಇಲ್ಲಿ ಬಂದೆ ಮಾಡಿ, ಮತ್ತೆ ನಾನು ಇನ್ನೂ ಅದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದೆ. ಯಾವಾಗ ಸೀನಿಯರ್ ಲೆವೆಲ್ಗೆ ಹೋದ್ರಿ, ಸೀನಿಯರ್ ಲೆವೆಲಲ್ಲಿ ಯಾವ ಥರ ಇತ್ತು ನಿಮ್ಮ ಪ್ರೋಗ್ರೆಸ್ಸು? ಸರ್ ಸೀನಿಯರ್ ಲೆವೆಲ್ ಅಂದರೆ ನಂದು ಫಸ್ಟ್ ಸೀನಿಯರ್ ಮೀಟ್ ಮಾಡಿದ್ದೆ ಆಲ್ ಇಂಡಿಯಾ ಯೂನಿವರ್ಸಿಟಿ. ಫಸ್ಟ್ ಇಲ್ಲಿ ಮೈಸೂರು ಯೂನಿವರ್ಸಿಟಿಲಿ 23 ವರ್ಷದ ರೆಕಾರ್ಡು ಬ್ರೇಕ್ ಮಾಡಿ ಇಂಡಿವಿಜುವಲ್ ಚಾಂಪಿಯನ್ ಆದೆ. ಅಲ್ಲಿ ಆದಿಚುಂಚನಗಿರಿಲಿ ನಡೆದಿತ್ತು. ಅದಾದಮೇಲೆ ಆಲ್ ಇಂಡಿಯಾ ಮೀಟ್. ನನಗೆ ಅಷ್ಟು ಕಾನ್ಫಿಡೆಂಟ್ ಇರಲಿಲ್ಲ ಓಪನ್ ಆಗಿ ಹೇಳ್ಬೇಕಂದ್ರೆ ಆ ಟೈಮಲ್ಲಿ. ಮೂಡುಬಿದಿರೆ ಆಳ್ವಾಸಲ್ಲಿ ಆಯಿತು. ಹೌದು. ಆಗ ಪ್ರಭಾಕರ್ ಕೋಚು, ಸದಾಶಿವ್ ಭಟ್ ಸರ್ ಇರ್ಬೋದು, ಇವರೆಲ್ಲ ಬಂದಿರು, ತುಂಬ ಎಂಕರೇಜ್ ಮಾಡಿದ್ರು. ನಾನು ಯಾವ ಥರ ಥಿಂಕ್ ಮಾಡಿದೆ ಅಂದರೆ, ಬಿಡು ನಂದು ಫಸ್ಟ್ ನಾನು ಜೂನಿಯರ್ ಆಗ ಜಸ್ಟ್ 19 ಇಯರ್ಸ್ ಅಲ್ಲ. ಬಟ್ ಆಲ್ ಇಂಡಿಯಾ ಯೂನಿವರ್ಸಿಟಿಲಿ ಟಾಪ್ ಡಿಗ್ರೀಸ್ ಯಾರು ಇರ್ತಾರೆ ಎಲ್ಲರೂ ಬರ್ತಾರೆ, 26 ಇಯರ್ಸ್ವರೆಗೂ ಬರ್ತಾರೆ. ಸೊ ಅವ್ರ ಮುಂದೆ ನಾನೆಲ್ಲಿ ಗೆಲ್ಲಕ್ಕಾಗತ್ತೆ, ನಾನು ಇನ್ನೂ ಜೂನಿಯರ್ ಇದ್ದು ಫಸ್ಟ್ ಆಲ್ ಇಂಡಿಯಾ ಅಲ್ವಾ ಅಂತ. ಬಟ್ ಯಾವಾಗ ಸರ್ ನಾನು ಹಡಲ್ಸ್ ಒಂದು ರೇಸ್ ಹೊಡೆದೆ, ಆವಾಗ ಬಂತು ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ. ಆವಾಗ ಟೀಮ್ ಮ್ಯಾನೇಜರ್ ಆಗಿದ್ದು ಭಟ್ ಸರ್, ಸದಾಶಿವ್ ಭಟ್ ಇರ್ಬೋದು, ಮತ್ತು ಪ್ರಭಾಕರ್ ಸರ್ ಇರ್ಬೋದು, ಒಂದೊಂದು ಇವೆಂಟಲ್ಲೂ ಫಾಲೋ ಮಾಡ್ತಾ ಬಂದರು. ಸೊ ಅವ್ರ ಎಂಕರೇಜಿಂದ ಲಾಸ್ಟ್ 800 ಬಂತು. ನಾನೇ ಫಸ್ಟ್ ಪೊಸಿಷನ್ ಇದ್ದೆ. ಆ ರೇಸ್ನ ಇವತ್ತಿಗೂ ಕೂಡ ಮರೆಯೋಕ್ಕಾಗಲ್ಲ, ಆ ಥರ ಓಡಿದ್ದೀವಿ ಸರ್. ಅವ್ರನ್ನ ನಾವು ಬಿಡೋಂಗಿಲ್ಲ, ನಮ್ಮನ್ನು ಅವ್ರು ಬಿಡೋಂಗಿಲ್ಲ. ಅವ್ರನ್ನ ಬಿಟ್ಟರೆ ನನಗೆ ಸಿಲ್ವರ್ ಮೆಡಲ್ ಬರುತ್ತೆ. ಅವ್ರನ್ನ ಕ್ಯಾಚ್ ಮಾಡಲಿಲ್ಲ ಅಂದರೂ ಕಷ್ಟ, ಮಾಡೋಕ್ಕೂ ಅಷ್ಟು ಕೆಪಾಸಿಟಿ. ಅದು ತುಂಬ ಸರ್ ಟ್ರೈ ಮಾಡಿ ಅವ್ರನ್ನ ಹಿಡಿದು ಆಲ್ ಇಂಡಿಯಾ ಯೂನಿವರ್ಸಿಟಿ ಸರ್ ಗೋಲ್ಡ್ ಮೆಡಲ್ ಬಂದಿದ್ದು. ನೀವು ಭಾಳ ಪ್ರತಿಭಾವಂತೆ, ಭಾಳ ಒಳ್ಳೆ ಎಫರ್ಟಿಂದ ನೀವು ಮೈಸೂರು ಯೂನಿವರ್ಸಿಟಿಗೆ ಒಳ್ಳೆ ಹೆಸರು ತೊಗೊಂಬಂದಿದ್ದೀರಾ. ಮೈಸೂರು ಯೂನಿವರ್ಸಿಟಿಯಲ್ಲಿ ನಿಮಗೆ ಹೆಂಗೆ ಪ್ರೋತ್ಸಾಹ ಮಾಡಿದ್ರು? ನಿಮಗೆ ಈ ನೀವು ಇಂಡಿಯನ್ ಕ್ಯಾಂಪ್ಗೆ ಸೆಲೆಕ್ಟ್ ಆದ್ರಿ, ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಇಟಾಲಿಗೆ. ಇದು ಸಮಯದಲ್ಲಿ ನಿಮಗೆ ಹಣ ಸಹಾಯ ಮಾಡಿ ಯೂನಿವರ್ಸಿಟಿ ಅವರು ಭಾಳ ನಿಮಗೆ ಹೆಲ್ಪ್ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ನೀವು ಅವ್ರಿಗೆ ಏನು ಹೇಳ್ತೀರಾ? ಸರ್ ನಂದು ಒಂದೇ ಒಂದು ಆಸೆ ಇತ್ತು ಅಂತಂದರೆ, ನಮ್ಮೂರಲ್ಲಿ ಇದ್ಕೊಂಡು ನಾನು ಬೆಂಗಳೂರಲ್ಲಿ ಸ್ಪೋರ್ಟ್ಸ್ ಮಾಡ್ತಿದ್ದೆ, ಅಲ್ಲಿ ಹೆಸರು ಬರ್ತಿತ್ತು. ಬಟ್ ಯಾವತ್ತೂ ನಾನು ಮೈಸೂರವಳು ಅಂತ ಯಾರೂ ಗುರುತಿಸಿರಲಿಲ್ಲ. ಬಟ್ ಇಲ್ಲಿ ಬಂದು ಅಚೀವ್ ಮಾಡಬೇಕನ್ನೋ ಒಂದು ಆಸೆ ಇತ್ತು. ಸೊ ಆವಾಗ ನಾನು ಬಂದು ಮೈಸೂರು ಯೂನಿವರ್ಸಿಟಿ ಅಡ್ಮಿಷನ್ ಆಗಿದ್ದು. ಅದಾದಮೇಲೆ ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಆದಮೇಲೆ ಅದು ಫೈನಾನ್ಷಿಯಲ್ ಆಗಿ ತುಂಬ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅವರು ನಮ್ಮದೇ ದುಡ್ಡು ಕಟ್ಟಿ ಹೋಗಬೇಕಾಗಿತ್ತು ಅಂತ. ಅದಾದಾಗ ಯೂನಿವರ್ಸಿಟಿಯವರು ನಾವೇ ಕಟ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಸರ್ ಅವರು ಕಟ್ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ದಾರೆ ಅದರಲ್ಲಿ, ಮತ್ತು ತುಂಬ ಎಂಕರೇಜು ಮಾಡಿದ್ದಾರೆ. ಡಾಕ್ಟರ್ ಕೃಷ್ಣಯ್ಯ ಮತ್ತು ವೈಸ್ ಚಾನ್ಸಲರ್ ಹೇಮಂತ್ ಕುಮಾರ್ ಅವರು ಭಾಳ ಇನಿಷಿಯೇಟಿವ್ ತಗೊಂಡು ನಿಮಗೆ ಹೆಲ್ಪ್ ಮಾಡಿ, ಮತ್ತು ಮೈಸೂರು ಯೂನಿವರ್ಸಿಟಿ ಒಂದು ಉದಾಹರಣೆ ಆಗಿದೆ, ಸ್ಪೋರ್ಟ್ಸ್ಮೆನ್ಗೂ ನಾವು ಸಹಾಯ ಮಾಡ್ತೀವಿ ಅಂತ. ಆ ರೀತಿಯಲ್ಲಿ ನಿಮ್ಮ ಕೋಚಿಂಗ್ ಇದರಲ್ಲಿ ಯಾರು ಹೆಲ್ಪ್ ಮಾಡಿದ್ದು ನಿಮಗೆ? ಸರ್ ಆ ಟೈಮಲ್ಲಿ ನಾನು ಇಲ್ಲಿ ಬಂದಾಗ ಪುನೀತ್ ಕೋಚ್ ಹತ್ರ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಅವರು ಅವಾಗ DYSS ಕೋಚ್ ಆಗಿದ್ದರು. ನಾನು DYSS ಅಲ್ಲಿ ಇದ್ಕೊಂಡು ನಾನು ಬಸದೇವ್ ಸೋಮಾನಿ ಕಾಲೇಜ್ ಅಡ್ಮಿಷನ್ ಆಗಿದ್ದು. ಆಗ ಸರ್ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ವರ್ಕೌಟಿಗೆ ಎಲ್ಲ. ನೀವು DYSS ಮೈಸೂರು ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಭರ್ತಿ ಆದ್ರಿ. ಅಲ್ಲಿ ಹೆಂಗಿತ್ತು ನಿಮಗೆ ಪ್ರೋತ್ಸಾಹ? ಮತ್ತು ಬಸದೇವ್ ಸೋಮಾನಿ ಕಾಲೇಜಲ್ಲಿ ಸದಾಶಿವ್ ಭಟ್ರು ಅವರು ಭಾಳ ಸೀನಿಯರ್ ಫಿಸಿಕಲ್ ಡೈರೆಕ್ಟ್ರು, ಭಾಳ ಪ್ರೋತ್ಸಾಹದಿಂದ ಎಲ್ರಿಗೂ ಹೆಲ್ಪ್ ಮಾಡ್ತಾರೆ, ಸ್ಪೋರ್ಟ್ಸ್ಮನ್ನ ಭಾಳ ಭರ್ತಿ ಮಾಡ್ಕೋತಾರೆ. ಹೆಂಗಿತ್ತು ಹೆಲ್ಪು?
ಸರ್ ಹೆಲ್ಪ್ ಅಂದರೆ ನಾನು ಮೈಸೂರು ಬಂದಾಗ ಹೊಸೊಬ್ಳು ಸರ್, ಇಲ್ಲಿ ಹಾಸ್ಟೆಲ್ ಲೈಫ್ ಗೊತ್ತಿತ್ತು. ಹಾಸ್ಟೆಲಲ್ಲಿ ಸುರೇಶ್ ಸರ್ ಆಗಿರ್ಬೋದು, ಕಾವ್ಯ ಮೇಡಮ್ ಅಂತ ಆಗಿರ್ಬೋದು, ನಾನೊಬ್ಳು ಆಗಲೇ ಇಂಟರ್ನ್ಯಾಷನಲ್ ಅಥ್ಲೇಟ್ ಆಗಿದ್ದರಿಂದ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಫುಡ್ಡಲ್ಲಿ ಎಕ್ಸ್ಟ್ರಾ ಕೊಡ್ಸೋದಾಗಿರ್ಬೋದು, ಮತ್ತು ರಿಕವರಿಗೆ ಏನು ಬೇಕೋ ಹೆಲ್ಪ್ ಆ ಥರ ಮಾಡಿದ್ರು. ಕಾಲೇಜಲ್ಲಿ ಬಟ್ ಸರ್ ಈಗ ದುಡ್ಡಿಲ್ದಾನೆ ಇದ್ದಾಗ ದುಡ್ಡು ಕೊಟ್ಟಿದ್ದಾರೆ, ನಮ್ಮ ಫೀಸ್ ಕೂಡ ಅವರೇ ಕಟ್ಟಿದ್ದಾರೆ ಅವ್ರ ಕೈಯಿಂದ. ಸೊ ಇದ್ದ ವಿಷಯಕ್ಕೆ ಸರ್ ಬಟ್ ಸರ್ನಂತೂ ಮರೆಯೋಕ್ಕಾಗಲ್ಲ. ಸೊ ಅವರು ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ, ಸದಾಶಿವ್ ಭಟ್ ಸರ್. ನಾ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದರಿಂದ. ನೀವು BBM ಗ್ರ್ಯಾಜುಯೇಟು, ಮತ್ತು ನೀವು ಯಾವಾಗ ಸೌತ್ ವೆಸ್ಟರ್ನ್ ರೈಲ್ವೆ ಸೇರಿದ್ರಿ, ಯಾವಾಗ ನಿಮ್ಗೆ ಆಪರ್ಚುನಿಟಿ ಸಿಕ್ತು ಕೆಲಸದ್ದು? ಸರ್ ಆ್ಯಕ್ಚುಲಿ ನಾನು ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಹೋಗೋಕ್ಕಿಂತ ಮುಂಚೆನೇ ಟ್ಯಾಲೆಂಟ್ ಕೋಟಾ ಅಪ್ಲಿಕೇಶನ್ ಕರೆದಿದ್ರು. ಆವಾಗಲೇ ಸರ್ ಅಪ್ಲಿಕೇಶನ್ ಹಾಕಿದ್ದೆ. ಅದಾದಮೇಲೆ 2019 ಅಕ್ಟೋಬರ್ 30 ನನಗೆ ಲೆಟರ್ ಬಂದಿದ್ದು, ನೀವು ಈ ಥರ ಜಾಯ್ನ್ ಆಗಿದ್ದೀರಾ ರೈಲ್ವೇಸ್ ಅಂತ ಹೇಳಿಬಿಟ್ಟು. ಅವಾಗ ಹೋಗಿ ಸರ್ ಜಾಯ್ನ್ ಆಗಿ ಎರಡು ವರ್ಷದ ಮೇಲಾಯಿತು ಇವಾಗ ಜಾಬಿಗೆ ಸೇರಿ. ಯಾವ ಥರ ನಿಮ್ಮ ಫರ್ದರ್ ಏಮ್ ಇದೆ, ಯಾವ ಥರ ಪ್ರೋಗ್ರೆಸ್ ಮಾಡಬೇಕು, ಯಾವ ಥರ ಟ್ರೈನಿಂಗ್ ಮಾಡಬೇಕು, ಯಾವ ರೀತಿಯಲ್ಲಿ ಇನ್ನು ಮುಂದೆ ನಿಮ್ಮ ಫ್ಯೂಚರ್ ಅಂತ ಹೆಂಗೆ ಯೋಚನೆ ಮಾಡಿದ್ದೀರಾ? ಸರ್ ಆ್ಯಕ್ಚುಲಿ 2024 ಒಲಿಂಪಿಕ್ ಟಾರ್ಗೆಟ್ ಇದೆ ಸರ್, ಬಟ್ ಈಗ ನೆಕ್ಸ್ಟ್ ಇಯರ್ ಏಷ್ಯನ್ ಗೇಮ್ಸ್ ಇರೋದ್ರಿಂದ ನಾನು ಅದಕ್ಕೆ ರೆಡಿ ಆಗ್ತಿದ್ದೀನಿ. ನಿಮ್ಮ ರೈಲ್ವೇಸ್ ಅವರು ಹೆಂಗೆ ಸಪೋರ್ಟ್ ಮಾಡ್ತಿದ್ದಾರೆ? ನಿಮಗೆ ಟ್ರೈನಿಂಗಿಗೆ ಟೈಮ್ ಆಫ್ ಕೊಡ್ತಾರಾ? ನಿಮಗೆ ಯಾವ ರೀತಿಯಲ್ಲಿ ರೈಲ್ವೇಸು ಒನ್ ಆಫ್ ದಿ ಹೈಯೆಸ್ಟ್ ಸಪೋರ್ಟರ್ ಆಫ್ ಸ್ಪೋರ್ಟ್ಸ್ಮನ್ ಇನ್ ದಿ ಕಂಟ್ರಿ. ಅವರು ಸಾಕಷ್ಟು ಸ್ಪೋರ್ಟ್ಸ್ಮನ್ಗೆ ಕೆಲಸ ಕೊಟ್ಟಿದ್ದಾರೆ. ಅವ್ರ ಕಡೆಯಿಂದ ನಿಮ್ಗೆ ಹೆಂಗಿದೆ ಹೆಲ್ಪ್? ಸರ್ ಇವಾಗ ನಾನು ಡೈಲಿ ಡ್ಯೂಟಿ ಮಾಡ್ತಿರೋದು 4 hours ಅಷ್ಟೇ, ಟೈಮ್ ಆಫ್ ಕೊಟ್ಟಿದ್ದಾರೆ ಸರ್, ಅದರಲ್ಲಿ ಡ್ಯೂಟಿ ಮಾಡ್ತಿದ್ದೀನಿ. ನಾನು ರೈಲ್ವೆ ಜಾಯಿನ್ ಆದಾಗಲಿಂದ 2 ವರ್ಷ ಆಗಿದೆ. ಈಗ ನಾನು ಡ್ಯೂಟಿ ಮಾಡಿ ಬರೀ 5 ತಿಂಗಳಾಗಿದೆ ಅಷ್ಟೇ. ಆ್ಯಕ್ಚುಲಿ ಇಂಡಿಯನ್ ಕ್ಯಾಂಪಲ್ಲಿ ಇದ್ದಾಗ ನನಗೆ ಸ್ಪೆಷಲ್ ಕ್ಯಾಶುಯಲ್ ಲೀವ್ ಅಂತ ಕೊಡ್ತಾರೆ. ಸೊ ಅದರಲ್ಲೇ ಇರ್ತೀವಿ ನಾವು. ಇವಾಗ ಇಲ್ಲಿ ಬಂದಮೇಲೆ ಟೈಮ್ ಆಫ್ ಕೊಡ್ತಾರೆ, ಅಂದರೆ 10 to 2 ಡ್ಯೂಟಿ ಮಾಡೋ ಅಂತ ಅವಕಾಶ ಕೊಡ್ತಾರೆ. ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಅಥ್ಲೀಟ್ ಆಗಿದ್ದೀರಾ, ಯಂಗ್ಸ್ಟರ್ಸ್ಗೆ, ಅಪ್ಕಮಿಂಗ್ ಅಥ್ಲೀಟ್ಸ್ಗೆ ಯಾವ ರೀತಿಯಲ್ಲಿ ಟ್ರೈನ್ ಮಾಡಬೇಕು, ಏನು ಅಡ್ವೈಸ್ ಕೊಡ್ತೀರಾ? ಸರ್ ಹಾರ್ಡ್ ವರ್ಕ್ ಬೇಕು, ಟೈಮ್ ಸೆನ್ಸ್ ಇರಬೇಕು, ಬಟ್ ಅದು ಮಾಡ್ತೀವಿ ಅನ್ನೋ ಛಲ ಬೇಕೇ ಬೇಕು ಎಲ್ಲರಿಗೂ. ಈಗ ಯಾರೋ ಒಬ್ಬರು ಮಾಡ್ತಾರೆ ಅಂತ ಸರ್ ಆ ಕೆಲಸ ನಾವು ಮಾಡೋಕ್ಕೆ, ಈಗ ನಮ್ಮದ್ರಲ್ಲಿ ಯಾವುದು ಟ್ಯಾಲೆಂಟ್ ಇರುತ್ತೆ ಅದು ನಾವೇ ಗುರುತಿಸ್ಕೋಬೇಕು. ಈಗ ನಾವೇನು ಶ್ರಮ ಪಡ್ತೀವಿ ಗ್ರೌಂಡಲ್ಲಿ ಸರ್, ಅದು ನಮ್ಮಲ್ಲಿ ಬರುತ್ತೆ. ಎಷ್ಟೋ ಸಲ ಚಾಮುಂಡಿ ಸ್ಟೇಡಿಯಂ ಹೋಗಿ ಒಬ್ಬಳೇ ಕೂತ್ಕೊಂಡು ಹತ್ತಿದ್ದೀನಿ, ನಂದು ಏನು ಮಿಸ್ಟೇಕ್ ಇದೆ, ಯಾಕೆ ಇಷ್ಟು ಪಾಯಿಂಟ್ಸ್ ಕಮ್ಮಿ ಬಂತು ಅಂತ. ಯಾಕಂದ್ರೆ ಅವಾಗ ಯಾರೂ ಇರಲ್ಲ ಸರ್. ಸೋತಾಗ ಅಂತೂ ಯಾರೂ ಕೇಳಲ್ಲ ಏನಾಯ್ತು, ಅದೇ ಗೆದ್ದಾಗೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ, ಅದಕ್ಕೆ ಒಪ್ಕೋತೀನಿ. ಬಟ್ ಸೋತಾಗ ಏನಾಯಿತು ಅಂತ ಒಬ್ಬರು ಬಂದು ಕೇಳಲ್ಲ. ಸೊ ಇಂಥ ಲೆವೆಲಲ್ಲಿ ಸರ್ ಸೋತಾಗ್ಲೂ ಏನೋ ಥಿಂಕ್ ಮಾಡಿದೆ, ನಾನು ಗೆಲ್ತೀನಿ ಅನ್ನೋ ಛಲ ಇತ್ಕೊಂಡು ಮಾಡಿದ್ರೆ ಎಲ್ಲ ಸ್ಪೋರ್ಟ್ಸ್ ಪರ್ಸನ್ಸು ಮುಂದೆ ಬರ್ಬೋದು. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ನೀವು KR ನಗರಿಂದ ಬಂದಿದ್ದೀರಾ, ನಮ್ಮ ತಾಯಿ ತಂದೆ ಭಾಳ ಕಷ್ಟಪಟ್ಟು ನಿಮ್ಮನ್ನು ಪ್ರೋತ್ಸಾಹ ಮಾಡಿ ನಿಮ್ಮ ಫ್ಯಾಮಿಲಿ ಎಲ್ಲ ಭಾಳ ಎನ್ಕರೇಜ್ ಮಾಡಿದ್ದಾರೆ, ಹೇಳಿ. ಅಪ್ಪ ಮಂಜು ಅಂತ ಆಟೋ ಓಡಿಸ್ತಾರೆ ಈಗಲೂ KR ನಗರದಲ್ಲಿ. ಅಮ್ಮ ರುಕ್ಮಿಣಿ ಅಂತ ಮನೇಲೇ ಇರ್ತಾರೆ. ಅಕ್ಕ ಇದ್ಲು ಸರ್, ಅಕ್ಕಂದು ಇವಾಗ ರೀಸೆಂಟಾಗಿ 6 month ಹಿಂದೆ ಮದುವೆ ಆಯಿತು. ಹೆಂಗೆ ಇತ್ತು? ಅವರು ಭಾಳ ಕಷ್ಟಪಟ್ಟಿದ್ದಾರೆ ನಿಮ್ಮನ್ನು ಪ್ರೋತ್ಸಾಹ ಮಾಡೋದಕ್ಕೆ, ಹೆಂಗೆ ಹೇಳಿ. ಓದ್ಸೋಕ್ಕಾಗಲ್ಲ ಅಂತಲೇ ಸರ್ ನಾವು ಗೌರ್ಮೆಂಟ್ ಹಾಸ್ಟೆಲ್ ಅಂತ ಹೇಳ್ಬಿಟ್ಟು ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಹೋಗಿ ಜಾಯ್ನ್ ಆಗಿದ್ದು. ಸೊ ಅಲ್ಲೆಲ್ಲ ನಮಗೆ ಫ್ರೀ ಎಜುಕೇಷನ್ ಸಿಕ್ತು ಸರ್. ಈಗ ಒಂದು ಶೂಸ್ ತೊಗೊಳೋದು ನಮಗೆ ಕಷ್ಟ ಇತ್ತು ಆ ಟೈಮಲ್ಲಿ, ಯಾಕಂದರೆ ಅಮ್ಮ ಇರಲ್ಲ, ಅಪ್ಪ ಒಬ್ಬರು ದುಡಿದ್ರಿಂದ ಹಿಂಗೆ ಸಾಕಾಗುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ಅವ್ರ ಕಷ್ಟಗಳನ್ನೆಲ್ಲ ಸೈಡ್ಗಿಟ್ಟು ನಮ್ಗೆ ಏನು ಬೇಕು ಎಲ್ಲ ಕೊಡಿಸಿ ಇದುವರೆಗೂ ನಮ್ಮನ್ನ ಬೆಳೆಸಿದ್ದಾರೆ. ಈಗಲೂ ಸಮೇತ ನಮ್ಮ ಹಿಂದೆ ನಿಂತಿದ್ದಾರೆ ಸರ್, ಅದಕ್ಕೆ ತುಂಬ ಖುಷಿ ಆಗುತ್ತೆ. ಒಳ್ಳೆಯದು ಧನುಷ, ಥ್ಯಾಂಕ್ಸ್ ಫಾರ್ ಅಕ್ಸೆಪ್ಟಿಂಗ್ our invite. Thank you. We are thankful to MR Dhanusha for accepting our invite for the Mysore Sport YouTube channel's 16th episode. Subscribe to our channel and support us. Thank you.